ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡ್ ಟಾಕೀಸ್. ಟಾಕ್ಸಿಕ್ ವರ್ಸಸ್ ದುರಂಧರ್ ಮಾರ್ಚ್ 19ರ ಮಹಾಯುದ್ಧ. ಒಂದೆಡೆ ರಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ಅವೇಟೆಡ್ ಮೂವಿ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಇನ್ನೊಂದೆಡೆ ಎನರ್ಜಿ ಕಿಂಗ್ ರಣವೀರ್ ಸಿಂಗ್ ಮತ್ತು ಆದಿತ್ಯ ಧಾರ್ ಅವರ ಕಾಂಬಿನೇಷನ್ ನಲ್ಲಿ ಮೂಡಿ ಬರುತ್ತಿರುವ ದುರಂಧರ್ 2. ಇದು ಕೇವಲ ಸಿನಿಮಾಗಳ ಕ್ಲಾಶ್ ಅಲ್ಲ, ಸೌತ್ ವರ್ಸಸ್ ನಾರ್ತ್, ಹಾಗೆ ಕಂಟೆಂಟ್ ವರ್ಸಸ್ ಮಾಸ್ ಹೈಪ್. ಯಶ್ ಯಾಕೆ ಡೇಟ್ ಬದಲಿಸಲ್ಲ ಅಂದ್ರು, ಹಾಗೆ ಬಾಲಿವುಡ್ ಮಂದಿ ಸೌತ್ ಸ್ಟಾರ್ ಜೊತೆ ಗೇಮ್ ಆಡ್ತಿದಾರ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಬಿಗ್ ಫೈಟ್ ನ ಕಂಪ್ಲೀಟ್ ಡೀಟೇಲ್ಸ್ ನ ಇನ್ ಅಂಡ್ ಔಟ್ ಕೊಡ್ತೀನಿ. ಈ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ. ಟಾಕ್ಸಿಕ್ ರಾಯನ ಆಗಮನದ ಸಿದ್ಧತೆ. ಮೊದಲು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ ಟಾಕ್ಸಿಕ್ ಬಗ್ಗೆ ಮಾತಾಡೋಣ. ಯಶ್ ಅವರು KGF ಚಾಪ್ಟರ್ ಆದಮೇಲೆ ಯಾವುದೇ ಸಿನಿಮಾ ಬಂದಿಲ್ಲ. 4 ವರ್ಷಗಳು ಕಳೆದರೂ ಸಿನಿ ರಸಿಕರಿಗೆ ಅವರ ಸಿನಿಮಾ ನೋಡಲು ಭಾಗ್ಯ ಸಿಕ್ಕಿಲ್ಲ. ಈ ಕಾರಣ ಅವರ ಅಭಿಮಾನಿಗಳು ಹಸಿದು ಕುಳಿತಿದ್ದಾರೆ ಅಂತಾನೆ ಹೇಳ್ಬೋದು. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಸಿನಿಮಾ ಕೇವಲ ಕನ್ನಡಕ್ಕೆ ಮಾತ್ರವಲ್ಲ, ಗ್ಲೋಬಲ್ ಮಾರ್ಕೆಟ್ಗೆ ರೆಡಿಯಾಗಿದೆ ಅಂತಾನೆ ಹೇಳ್ಬೋದು. ಬಹು ತಾರಾಗಣ ಹೊಂದಿದ ಟಾಕ್ಸಿಕ್ ಚಿತ್ರ. ನಯನ್ತಾರಾ, ಹುಮಾ ಕುರೇಶಿ, ಕಿಯಾರಾ ಅಡ್ವಾಣಿ, ಹಾಗೆ ನಮ್ಮ ಕನ್ನಡದ ರುಕ್ಮಿಣಿ ವಸಂತ ಅವರಂತ ದೊಡ್ಡ ದೊಡ್ಡ ತಾರಾ ಬಳಗವೇ ಇಲ್ಲಿ ನಟಿಸಿದೆ. ಎಲ್ಲ ಇಂಡಸ್ಟ್ರಿಯ ಬೆಸ್ಟ್ ಆಕ್ಟರ್ಸ್ ಈ ಮೂವಿಲಿ ನಟಿಸಿರೋದ್ರಿಂದ ಇದೊಂದು ಪ್ಲಸ್ ಪಾಯಿಂಟ್ ಆಗ್ಬೋದು. ಟಾಕ್ಸಿಕ್ ಮೂವಿಯ ಬಿಸ್ನೆಸ್ ಅವರ್. ಇನ್ನು ಈ ಚಿತ್ರದ ಬಿಸ್ನೆಸ್ ಪವರ್ ನೋಡೋದಾದ್ರೆ, ಇವಾಗಲೇ ಪ್ರೀ ರಿಲೀಸ್ ಬಿಸ್ನೆಸ್ ಆಲ್ರೆಡಿ 500 to 600 crores ಆಗಿದೆ ಅಂತ ಎಲ್ಲಾ ಕಡೆ ರೂಮರ್ಸ್ ಸ್ಪ್ರೆಡ್ ಆಗಿದೆ. ಇನ್ನು ಯಶ್ ಅವರ ಕಾನ್ಫಿಡೆನ್ಸ್ ಯಾವ ತರ ಇದೆ ಅಂದ್ರೆ, ಬಾಲಿವುಡ್ ನಿಂದ ದೊಡ್ಡ ಸಿನಿಮಾ ಇವರ ಪೈಪೋಟಿಗೆ ಬರ್ತಾ ಇದ್ರು, ಇವರು ಹಿಂದೆ ಸರಿತಾ ಇಲ್ಲ, ಯಾವುದೇ ಡೇಟ್ ಮಾತ್ರ ಚೇಂಜ್ ಮಾಡ್ತಾರೆ. ಇದಕ್ಕೆ ಕಾರಣ ಅವರ ಸಿನಿಮಾ ಮೇಲಿರುವ ಕಂಟೆಂಟ್ ಅಂತಾನೆ ಹೇಳ್ಬೋದು, ಹಾಗೆ ಆ ಕಂಟೆಂಟ್ ಮೇಲಿರುವ ನಂಬಿಕೆ ಅಂತಾನೆ ಹೇಳ್ಬೋದು. ಬಾಲಿವುಡ್ನ ಪ್ರತ್ಯುತ್ತರ. ಇನ್ನು ಎದುರಾಳಿ ಯಾರು ಅಂತ ನೋಡೋದಾದ್ರೆ, ಅದು ಸಣ್ಣ ಪುಟ್ಟ ಸಿನಿಮಾ ಮಾತ್ರ ಅಲ್ಲ. 2025ರಲ್ಲಿ ರಿಲೀಸ್ ಆಗಿ ಪಾರ್ಟ್ 1 ಧುರಂಧರಲ್ಲಿ ಅತಿ ದೊಡ್ಡ ಸಕ್ಸಸ್ ಕಂಡ ಸಿನಿಮಾ. ಪಾರ್ಟ್ 1 ರಲ್ಲೇ 1300 crores ಗಳಿಸಿ ಅತಿ ದೊಡ್ಡ ಹಿಟ್ ಕೊಟ್ಟ ಸಿನಿಮಾ ಬಾಲಿವುಡ್ಗೆ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದ್ರೆ, ಈ ಸಿನಿಮಾದ ನಿರ್ದೇಶಕ ಉರಿ ಫೇಮ್ ಆದಿತ್ಯ ಧಾರ್ ಅವರು, ಹಾಗೆ ರಣವೀರ್ ಸಿಂಗ್ ಜೊತೆಗೆ ಆರ್ ಮಾಧವನ್, ಸಂಜಯ್ ದತ್ ಹಾಗೂ ಅರ್ಜುನ್ ರಾಮ್ಪಾಲ್ ಅವರು ನಟಿಸಿರುವುದು ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಸಿಕ್ವೆಲ್ ಹೈಪ್. ಕಳೆದ ವರ್ಷ ಡಿಸೆಂಬರ್ ನಲ್ಲಿ ದುರಂಧರ್ ಪಾರ್ಟ್ 1 ರಿಲೀಸ್ ಆಗಿ ಅತ್ಯದ್ಭುತ ಯಶಸ್ವಿ ಕಂಡು 1300 ಕೋಟಿ ಗಳಿಸಿ ಬಾಕ್ಸ್ ಆಫೀಸ್ ನಲ್ಲಿ ವಿಜಯ ಸಾಧಿಸಿದೆ ಅಂತಾನೆ ಹೇಳ್ಬೋದು. ಸಿನಿಮಾ ಕೊನೆಗೊಳ್ಳುವಾಗ ಮತ್ತಷ್ಟು ಹೈಪ್ ಕ್ರಿಯೇಟ್ ಮಾಡಿದ್ದು ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ವಿವಾದಕ್ಕೆ ಕಾರಣ ಆಗಿರೋದು, ಯಶ್ ಅವರು 1 ವರ್ಷದ ಹಿಂದೆನೆ ಮಾರ್ಚ್ 19 ಡೇಟ್ ಬುಕ್ ಮಾಡ್ಕೊಂಡಿದ್ರು. ಆ ದಿನ ನಮ್ ಟಾಕ್ಸಿಕ್ ಫಿಲ್ಮ್ ರಿಲೀಸ್ ಆಗುತ್ತೆ, ಆ ದಿನ ನಾವು ಬರ್ತೀವಿ ಪ್ರೇಕ್ಷಕರ ಎದುರು ಅಂತ. ಆದರೆ ದುರಂಧರ್ ಟೀಮ್ನವರು ಯಾವುದೇ ಮುನ್ಸೂಚನೆ ಕೊಡದೆ ಡೈರೆಕ್ಟ್ ಆಗಿ ಡೇಟ್ ಅನೌನ್ಸ್ ಮಾಡಿದ್ದೆ ಈ ವಿವಾದಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಹಾಗೆ ನೋಡೋದಾದ್ರೆ, ಯಾಕೆ ಈ ಸಿನಿಮಾಗಳು ಮಾರ್ಚ್ 19 ಡೇಟ್ನೇ ಬುಕ್ ಮಾಡ್ಕೊಂಡಿದೆ? ಯಾಕಂದ್ರೆ ಮಾರ್ಚ್ 19ರಂದು ಸರಣಿ ರಜೆಗಳು ಬಂದಿದೆ. ಯುಗಾದಿ, ರಂಜಾನ್ ಎಲ್ಲ ಒಟ್ಟಿಗೆ ಇರೋದ್ರಿಂದ, ರಜೆಗಳು ಜಾಸ್ತಿ ಇರೋದ್ರಿಂದ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೆ ತುಂಬಾ ಪಾಸಿಟಿವ್ ಆಗ್ಬೋದು ಅಂತ ಎರಡೂ ಮೂವಿಗಳ ಲೆಕ್ಕಾಚಾರ. ಇನ್ನು ಪ್ರತಿ ವರ್ಷ ಸಂಪ್ರದಾಯದಂತೆ ರಂಜಾನ್ ಹಬ್ಬಕ್ಕೆ ಸಲ್ಮಾನ್ ಖಾನ್ ಅವರ ಯಾವುದಾದ್ರೂ ಒಂದು ಮೂವಿ ರಿಲೀಸ್ ಆಗ್ತಾನೆ ಇತ್ತು. ಆದ್ರೆ ಈ ವರ್ಷ ಯಾವುದೇ ಬಿಗ್ ಬಜೆಟ್ ಮೂವಿ ಇಲ್ಲದ ಕಾರಣ ದುರಂಧರ್ 2 ಬೇಕು ಅಂತಾನೆ ಟಾಕ್ಸಿಕ್ ಎದುರು ಬರ್ತಾ ಇರ್ಬೋದು ಅಂತ ನನಗನ್ನಿಸ್ತಿದೆ. ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಈ ಬಿಗ್ ಫೈಟ್ ಇಂದ ಯಾವುದೇ ಒಂದ್ ಮೂವಿಗೆ ಲಾಭ ಅಥವಾ ನಷ್ಟ ಆಗೋದು ಕಷ್ಟ. ಯಾಕಂದ್ರೆ ಎರಡೂ ಮೂವಿಗೂ ಲಾಭ ಆಗ್ಬೋದು, ಎರಡೂ ಮೂವಿಗಳಿಗೂ ನಷ್ಟ ಆಗ್ಬೋದು. ಕಂಪೇರ್ ಮಾಡ್ತಾ ಹೋದ್ರೆ ಅರೌಂಡ್ 20 to 30% ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ಎರಡೂ ಮೂವಿಗಳಿಗೆ ಹೊಡ್ತಾ ಬೀಳ್ಬೋದು ಅಂತ ನನ್ನ ಅನಿಸಿಕೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಈ ಪೈಪೋಟಿ ಏನು ಹೊಸದಲ್ಲ. ಬಾಲಿವುಡ್ ಕಿಂಗ್ ಶಾರುಖ್ ಖಾನ್ ಅವರ ಎದುರೇ ಗೆದ್ದು ಬಿಗಿದವರು. ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಮತ್ತು ಪ್ರೆಡಿಕ್ಷನ್ಸ್. ಇನ್ನು ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಪ್ರೆಡಿಕ್ಷನ್ ಬಗ್ಗೆ ನೋಡೋದಾದ್ರೆ, ಕರ್ನಾಟಕ ಮತ್ತು ಸೌತ್ ಇಲ್ಲಿ ಟಾಕ್ಸಿಕ್ ತನ್ನ ಆಧಿಪತ್ಯ ಸಾಧಿಸಬಹುದು ಅಂತಾನೆ ಹೇಳ್ಬೋದು. ಇಲ್ಲಿ ಟಾಕ್ಸಿಕ್ ಕಲೆಕ್ಷನ್ ತುಂಬಾ ಜಾಸ್ತಿನೇ ಆಗುತ್ತೆ.
ಕಂಪೇರಿಟಿವ್ ಧುರಂಧರ್ 2. ಇನ್ನು ನಾರ್ತ್ ಇಂಡಿಯಾಗೆ ಬರೋದಾದ್ರೆ ಇಲ್ಲಿ ಧುರಂಧರ್ 2ಗೆ ಸ್ವಲ್ಪ ಮೇಲ್ಗೈ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಟಾಕ್ಸಿಕ್ ಫ್ಯಾನ್ ಫಾಲೋಯಿಂಗ್ ಮಾತ್ರ ತುಂಬಾ ಜಾಸ್ತಿನೇ ಇರೋದ್ರಿಂದ ಅಲ್ಲೂ ಕೂಡ ಟಾಕ್ಸಿಕ್ಗೆ ಒಳ್ಳೆ ಕಲೆಕ್ಷನ್ ಬರ್ಬೋದು ಅಂತ ಪ್ರಿಡಿಕ್ಷನ್ಸ್ ಇದೆ. ಟಾಕ್ಸಿಕ್ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ನಾರ್ತ್ ಇಂಡಿಯಾದಲ್ಲಿ ಕೂಡ ಒಳ್ಳೆ ಕಲೆಕ್ಷನ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಸ್ಕ್ರೀನ್ ಕೌಂಟ್ ವಿಚಾರಕ್ಕೆ ಬರೋದಾದ್ರೆ ಸೌತ್ ಇಂಡಿಯಾದಲ್ಲಿ ಟಾಕ್ಸಿಕ್ಗೆ ಹೆಚ್ಚಿನ ಸ್ಕ್ರೀನ್ ಸಿಗ್ಬೋದು ಕಂಪೇರ್ ಟು ಧುರಂಧರ್. ಇನ್ನು ನಾರ್ತ್ ಇಂಡಿಯಾದಲ್ಲಿ ಧುರಂಧರ್ ಹೆಚ್ಚಿನ ಸ್ಕ್ರೀನ್ ತಗೋಬಹುದು ಅಂತ ಪ್ರೆಡಿಕ್ಷನ್ಸ್ ಇದೆ. ಇನ್ನು ನೇಪಾಳದಲ್ಲೆಲ್ಲ ಧುರಂಧರ್ ಹಾಗೆ ಟಾಕ್ಸಿಕ್ಗೆ ಈಕ್ವಲ್ ಆಗಿ ಸ್ಕ್ರೀನ್ ಸ್ಪೇಸ್ ಸಿಗ್ಬೋದು ಅಂತ ಪ್ರೆಡಿಕ್ಷನ್ಸ್ ಇದೆ. ಈ ರೀತಿ ಸ್ಕ್ರೀನ್ ಹಂಚಿಕೆ ಆಗೋದ್ರಿಂದ ಎರಡೂ ಸಿನಿಮಾಗಳಿಗೂ ತುಂಬಾ ಪರಿಣಾಮನೇ ಬೀರುತ್ತೆ ಅಂತಾನೆ ಹೇಳ್ಬೋದು ಕಲೆಕ್ಷನ್ ವಿಚಾರದಲ್ಲಿ. ಆದ್ರೆ ರಜಾ ದಿನಗಳು ಇರೋದ್ರಿಂದ ಯುಗಾದಿ ಮತ್ತು ರಂಜಾನ್ ಒಳ್ಳೆ ಕಲೆಕ್ಷನ್ ಬರ್ಬೋದು, ಒಳ್ಳೆ ಓಪನಿಂಗ್ ಪಡ್ಕೋಬಹುದು ಎರಡು ಸಿನಿಮಾಗಳು ಅಂತಾನೆ ಹೇಳ್ಬೋದು. ಈ ಯುದ್ಧದಲ್ಲಿ ಗೆಲ್ಲೋದು ಯಾರು? ಇನ್ನು ಫೈನಲಿ ಮಾರ್ಚ್ 19ಕ್ಕೆ ಗೆಲ್ಲೋದು ಯಾರು? ಕಂಟೆಂಟ್ ಚೆನ್ನಾಗಿದ್ರೆ ಎರಡೂ ಸಿನಿಮಾ ಗೆಲ್ಲಿ ಅನ್ನೋದೇ ನಮ್ಮ ಆಶಯ. ಕನ್ನಡದ ವಿಷಯಕ್ಕೆ ಬರೋದಾದ್ರೆ ಯಶ್ ಹವಾ, ಯಶ್ ಕ್ರೇಜ್ ಯಾವ ತರ ಇದೆ ಅಂತ ನಮ್ಗೆಲ್ಲ ಗೊತ್ತು. ಈ ಕ್ಲಾಸ್ ನಿಂದ ಚಿತ್ರರಂಗಕ್ಕೆ ದೊಡ್ಡ ಮೊತ್ತದ ಬಿಸ್ನೆಸ್ ಆಗೋದಂತೂ ಖಂಡಿತ. ನಿಮ್ಮ ಪ್ರಕಾರ ಈ ಬಾಕ್ಸ್ ಆಫೀಸ್ ಸುನಾಮಿಯಲ್ಲಿ ಯಾರು ಗೆಲ್ತಾರೆ? ನೀವು ಫಸ್ಟ್ ಡೇ ಫಸ್ಟ್ ಶೋ ಯಾವ ಸಿನಿಮಾ ನೋಡ್ತೀರಾ? ಟೀಮ್ ಟಾಕ್ಸಿಕ್ಕಾ ಅಥವಾ ಟೀಮ್ ಧುರಂಧರ? ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.